ಆಗಲೇ ನಾನು ನಿರ್ಧಾರ ಮಾಡಿದೆ, ನನ್ನ ಪಗಡೆಯಾಟಕ್ಕೆ ಇವಳೇ ಸರಿಯಾದ ದಾಳ ಅಂತ. ಅಂದ್ರೆ ಏನ್ ಮಾಡಿದ್ರಿ? ತುಂಬಾ ಸರಳ ಸೂರ್ಯಾಂಶು. ಬಂಗಾರಿ ಸಿಗಲಿಲ್ವಲ್ಲ ಅನ್ನೋ ನೋವಿನಲ್ಲಿ ಕುಸಿದು ಬಿದ್ದಿದ್ದ ಅವಳನ್ನ ಮೇಲೆತ್ತಿ ಪ್ರೀತಿಯಿಂದ ಮಾತಾಡಿಸಿದೆ. ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಕುಶಲೋಪರಿ ಕೇಳಿದೆ. ಅವಳಿಗೆ ಸಂತೋಷ ಆಯ್ತು. ಬಂಗಾರಿ ನನಗೆ ಬೇಕೇ ಬೇಕು ಅಂತ ಅಂತು. ಒಟ್ನಲ್ಲಿ ನನಗ್ ಬಂಗಾರಿ ಬೇಕಷ್ಟೆ. ಆಗಲಿ, ಬಂಗಾರಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ, ಆದ್ರೆ ನಾನು ಹೇಳಿದಾಗ ನೀನು ಕೇಳಬೇಕು ಅಂದೆ. ಏನ್ ಮಾಡ್ಬೇಕು ಹೇಳಿ, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಂಗಾರಿ ನನಗೆ ಸಿಗೋದಾದ್ರೆ ಏನು ಬೇಕಾದರೂ ಅವನಿಗೋಸ್ಕರ ಮಾಡ್ತೀನಿ ಅಂತ ಅಷ್ಟೇ, ಮುಗ್ದಾಯ್ತು. ಮಲ್ಗು ಜಾಜಿ ಮಲ್ಗು. ಹೀಗೆ ಸುಖವಾಗಿ ಮಲ್ಗೋ ಕೊನೆ ಕ್ಷಣಗಳಿದು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸುಖ ನಿದ್ದೆ ಅನ್ನೋದು ಬರೀ ಕನಸು. ಮಲ್ಗು ಜಾಜಿ ಮಲ್ಗು. ನನಗೂ ನಿನಗೂ ಪ್ರಸ್ತ ಆಗಿರೋ ವಿಷಯ ಇಡೀ ಮನೆಯವ್ರಿಗೆ ಗೊತ್ತಾಗಬೇಕು. ದೇವಿಕಾನ ಒಪ್ಪಿಸ್ದೆ, ಶೇಖರಿ ಮನೆಗೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಆಳುಗಳ ಜೊತೆ ಶೇಖರಿ ಮನೆ ಹತ್ರ ಬಂದೆ. ವಿದ್ಯುತ್ ಸಂಪರ್ಕನ ಕಡಿತಗೊಳಿಸಿದೆ. ಕತ್ತಲೆ ಆಯ್ತು. ಮೊದಲೇ ನಾನು ಸೂಚನೆ ಕೊಟ್ಟ ಹಾಗೆ ದೇವಿಕಾ ಪ್ರಸ್ತುತ ಕೋಣೆ ಒಳಕ್ಕೆ ಹೋದ್ಲು. ನಮ್ಮ ಆಳುಗಳು ಜಾಜಿನ ಹೊರಗಡೆ ಕರ್ಕೊಂಬಂದ್ರು. ಇನ್ನೇನು ಬೆಳಕರಿತಲ್ಲ. ದೇವಿಕಾ ಬಂಗಾರಿ ಸಮಾಗಮ ನಡೆದಿರುತ್ತೆ. ಶೇಖರಿ ಮನೆ ರಣರಂಗವಾಗಿರುತ್ತೆ. ಶೇಖರಿ, ಲಲಿತಾ ಅವರೇ, ರಾಜಲಕ್ಷ್ಮಿ ಅವರೇ, ಇದೇ ಕಾರಣ ಇಟ್ಕೊಂಡು ದೇವಿಕಾ ಬಂಗಾರಿನ ಗಡೀಪಾರ್ ಮಾಡಿಸ್ತೀನಿ. ಆಮೇಲೆ ಶ್ರೀಚಕ್ರ ಗರ್ಭ ಸಂಜಾತೆ ಜಾಜಿ ಒಂಟಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್